ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್. ನಾವಿವತ್ತು ಬಾಲ್ಕೋಟೆಯಲ್ಲಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಬಂದಿವಿ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಇದು ಡಿಸೆಂಬರ್ 21, 22, 23ನೇ ತಾರೀಕಿನಂದು 3 ದಿನದವರೆಗೆ ನಡೆಯುತ್ತಿದೆ ಕೃಷಿ ಮೇಳ. ಮತ್ತೆ ಮುಂದಿನ ವರ್ಷ ನಡೆಯುತ್ತದೆ. ಇಲ್ಲಿ ಕೃಷಿ ಮೇಳದಲ್ಲಿ ಮೊದಲಿಗೆ ನಾನಾ ಬಗೆಯ ಮಾವಿನ ಮರಗಳನ್ನು ಬೆಳೆಸಿದ್ದಾರೆ. ಇಲ್ಲಿ ತುಂಬಾ ಜನರು ಸೇರಿದ್ದರು. ಮೊದಲು ತೋತಾಪುರಿ ಮರ, ಇದು ತೋತಾಪುರಿ ಮರ. ಮಲ್ಗೋವಾ ಮಾವಿನ ಮರ, ಮಲ್ಗೋವಾ, ತೋತಾಪುರಿ, ಇನ್ನೂ ಸಾಕಷ್ಟು ಬಗೆಯ ಮಾವಿನ ಮರಗಳಿದ್ದವು. ನಾವು ಸವಾಳು ಮಣ್ಣನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಇದು ಮಣ್ಣಿನ ನಿರ್ವಹಣೆ ಬಗ್ಗೆನೇ ಇತ್ತು. ಅವರು ಯಾವ ರೀತಿ ಮಣ್ಣನ್ನು ನಿರ್ವಹಣೆ ಮಾಡುವಂತ ಮಾಹಿತಿ ಕೊಡ್ತಾರೆ, ತಿಳಿದುಕೊಳ್ಳೋಣ ಬನ್ನಿ. ಇದು ತುಂಬಾ ಚೆನ್ನಾಗಿ ನಡೆಯಿತು. 3 ದಿನಗಳವರೆಗೆ ತುಂಬಾ ಜನರು ಸೇರಿದ್ದರು. ಜಲಾನಯನ ಏನಂದ್ರೇನು, ನಿಮ್ಮ ಮನೆಯೊಳಗೆ ವಾಶ್ ಬೇಸಿನ್ ಇರ್ತದಲ್ಲ, ಅದೇ ಜಲಾನಯನ. ಎಲ್ಲ ನೀರು ಬಂದು ಒಂದ್ರೊಳಗೆ ಹರಿದು ಹೋಗ್ತದೆ. ಇದು ಹೆಂಗಿರ್ತದೆ, ನೇಚರ್ದ ಜಲಾನಯನ ಇದು. ಇಲ್ಲೆಲ್ಲ ಮಳೆ ಬಂದು ನೀರು ಹರ್ಕೊಂಡು ಅಲ್ಲೇ ಇದಕ್ಕೆ ಹೋಗ್ತಿರ್ತದೆ. ಮಳೆ ನೀರು ಹರ್ಕೊಂಡು ಹೋಗ್ಬೇಕಾದ್ರೆ ಮಳೆ ನೀರು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಈ ಥರ ಚೆಕ್ ಡ್ಯಾಮ್ ಕಟ್ಟಬೇಕು, ಅಥವಾ ಯಾವ ನೆಲದೊಳಗೆ ಯಾವ್ದು ಬೆಳೆ ಬೆಳಿಬೇಕು ಅನ್ನೋದು ತೋರಿಸ್ಯಾರ. ಅದರ ಪ್ರಕಾರ ನಾವು ರೈತರಿಗೆ ಹೇಳಿಸ್ಲಾಕ ಒಂದು ಮಾಡೆಲ್ ಮಾಡೀವಿ ಇಲ್ಲಿ. ಯಾಕಂದರೆ ಈಗ ಏನೋ ಇಲ್ಲಿ ಮಣ್ಣು ಅಥವಾ ನೆಲ ಅಷ್ಟು ಸರಿ ಇರೋಂಗಿಲ್ಲ. ಗುಡ್ಡದ ಮೇಲೆ ಅಲ್ಲಿ ಬೆಳೆ ಅಂಥವು ಬೆಳಿಬೇಕು, ಕೆಳಗೆ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ರೈತರಿಗೆ ತೋರಿಸ್ಲಿಕ್ಕೆ ಮಾಡೀವಿ. ಆಮೇಲೆ ಸವಳು ಭೂಮಿ ಸವಳಾಗಿರ್ತದೆ. ಸವಳಾದಾಗ ಏನು ಮಾಡ್ಬೇಕು ರೈತರಿಗೆ, ಹಂಗೆ ಬಿಟ್ಬಿಟ್ಟಿರ್ತಾರೆ ಅವರೆಲ್ಲ. ಹೌದು, ರೈತರು ಕೆಲವೊಂದಂತರೂ ಭೂಮಿ ಬಂಜರಾಗಿ ಹೋಗ್ಬಿಟ್ಟಾವ ಸವಳದಿಂದ. ಅಂಥ ಭೂಮಿಗೆ ನಾವು ಏನು ಮಾಡಬೇಕು, ವೈಜ್ಞಾನಿಕ ಪದ್ಧತಿ, ಯಾವ ಬೆಳೆ ಬೆಳಿಬೇಕು ಅದನ್ನೆಲ್ಲ ನಾವು ಇಲ್ಲಿ ಮಾಡಿಸಿ ತೋರಿಸಿವ್ರಿ. ಹೆಂಗೆ ಎಲ್ಲ ಬೆಳೆ ನಮ್ಮಲ್ಲಿ ಇಲ್ಲದ ನೋಡ್ರಿ. ಈಗ ಚಾರ್ಟ್ ಐತಲ್ಲ, ಇದು ಪೂರ್ತಿ ಎಷ್ಟು ಪ್ರಮಾಣದ ಸವಳದ, ಅದಕ್ಕೆ ಯಾವ್ದು ಬರ್ತದೆ. ರೈತರು ಏನು ಮಾಡ್ತಾರೆ, ಹಂಗೆ ಬಿಟ್ಟು ಬಿಡ್ತಾರೆ ಲ್ಯಾಂಡ್. ಈಗ ಅಂಥ ಒಂದು ಜಮೀನಿನೊಳಗೆ ಏನು ಬೆಳಿಬೋದು ಅನ್ನೋದು ಇಲ್ಲಿ ಹೇಳಿವಿ. ಅದನ್ನ ಅವರು ಮತ್ತೆ ಉತ್ಪಾದನಾ ಬೆಳೆ ಅದೇ ಬರುದೇ ಅದ್ರ ಪ್ರಕಾರ ಅವರು ಮಾಡ್ಬೋದು. ಅದನ್ನೇನು ಮಾಡ್ಬೇಕು, ನೀವೇನು ಹೇಳಂಗಿಲ್ಲ. ಸವಳಿ ಜೋಳಕ್ಕೆ ಏನು ಮಾಡ್ಬೇಕು? ಸವಳಿಗೆ ಅಂದರೆ ನಾವು ಸವಳಿ ಜೋಳ ಹೊಲಕ್ಕೆ ಅದಕ್ಕೆ ಒಂದು ಬೆಳೀತದೆ, ಗುರ್ತಾಗ್ತದೆ. ಜಮಿಗೋದು ಅಂತ ಬೆಳೀತದೆ. ಮತ್ತೆ ಅಲ್ಲ ಯಜಮಾನ್ರಿ, ಒಂದೇನಂದ್ರೆ ಮೊದಲು ಸವಳು ತೆಗಿಬೇಕು. ಸವಳು ಭೂಮಿಯೊಳಗಿಂದ ತೆಗಿಬೇಕು. ತೆಗಿಬೇಕು ಅಂದ್ರೆ ಮೊದಲು ಏನು ಮಾಡಬೇಕು, ಅಲ್ಲಿ ಓಪನ್ ಮಾಡಿವಲ್ಲ ಡ್ರೈನೇಜ್, ಓಪನ್ ಡ್ರೈನೇಜ್ ಅಂತಲ್ಲ ಅದು. ಎರಡು ನಿಮ್ಮ ಹೊಲದ ಮಗ್ಗಲ್ಗೆ ಕವಲಿ ಮಾಡಬೇಕು. ಒಂದು ಕವಲಿ ಮಾಡಿ ಅಂದ್ರೆ ಏನಾಗ್ತೈತಿ, ಮಳೆಯಿಂದ ನೀರು ಬಂದು ಬಸದ ನೀರು, ಸವಳು ಮತ್ತು ನೀರು ಎರಡು ಹೋಗ್ಬಿಡ್ತಾವೆ. ಅವಾಗ ಸವಳು ತೊಳ್ಕೊಂಡು ಹೋಗ್ತದೆ. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಿಮ್ಗೆ ಅನುಕೂಲ ಇತ್ತು, ಸ್ವಲ್ಪ ಪೈಪ್ ಹಾಕ್ಸ್ಕೊಳ್ಳೋ ಅನುಕೂಲ ಇತ್ತು ಅಂದ್ರೆ ಅಲ್ಲಿ ಚಿತ್ರ ಹಾಕಿ ಫೋಟೋ ಹಾಕಿ ನೋಡ್ರಿ. ಆ ಥರ ಪೈಪ್ ಈಗ ಅಂದಾಜ್ ಅಂದ್ರೆ 10ರಿಂದ 20 ಫೀಟ್ ತನೂ ಪೈಪ್ ಹಾಕ್ತಾರೆ. ಒಂದೊಂದು ಪೈಪ್ ಹಾಕ್ತಾರೆ. ಅದು ಹಾಕೋದ್ರಿಂದ ಏನಾಗ್ತದೆ, ಮಳೆ ನೀರು ಬಂದು ಹಿಂಗಿ ಸವಳೆಲ್ಲ ತೊಳ್ಕೊಂಡು ಆ ನೀರು ಹೋಗ್ಬಿಡುತ್ತೆ. ಇದರಿಂದ ನೀವು ಸವಳು ಕಡಿಮೆ ಮಾಡ್ಬೋದು. ಕಡಿಮೆ ಮಾಡೋದು ವಿಧಾನ. ಇನ್ನು ಬೆಳೆ ಯಾವ ಬೆಳಿಬೇಕು ಅನ್ನೋದು ಇಲ್ಲಿ ಹೇಳೋದು. ಅದಿಲ್ಲ, ಸವಳದ ಯಾವ ಬೆಳೆ ಬೆಳಿಬೋದು ಅದ್ರ ಪ್ರಕಾರ ಅಲ್ಲಿ ಹಾಕಿ. ಕೇಳ
ಆರನೇತೆ 6th ಸ್ಟ್ಯಾಂಡರ್ಡ್ ಒಳಗೆ ಮಣ್ಣಿನ ವಿಧಗಳು ಅಂತ ನಾವು ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, ಜೇಡಿ ಮಣ್ಣು ಅಂತೆಲ್ಲ ಇರ್ತದಲ್ಲ, ಆ ಎಲ್ಲ ಮಣ್ಣು ಬೇರೆ ಬೇರೆ ಆಗ್ಬೇಕಂದ್ರೆ ಇವು ಬೇರೆ ಬೇರೆ ಪ್ರಾಪರ್ಟೀಸ್ ಇರೋದ್ರಿಂದ ಆಗಿರ್ತಾವೆ. ಇದು ಮಾಡಿ ತೋರಿಸಿದ್ರಂದ್ರೆ ಟೀಚರ್ ವೆರಿ ಗುಡ್ ಅಂತ. ಹಾಯ್ ಫ್ರೆಂಡ್ಸ್, ಈಗ ನಾವೇ ಕೈತೋಟದಲ್ಲಿ ನಮ್ಮ ತೋಟದಲ್ಲಿ ಯಾವ್ಯಾವ ರೀತಿಯ ಬೆಳೆಯನ್ನು ಬೆಳೆಯಬಹುದಂತ ಹೇಳಿದ್ದಾರೆ. ಎಲೆಕೋಸು, ಹೂಕೋಸು, ಬದನೆಕಾಯಿ ಅನ್ನು ಬೆಳೆಯಬಹುದು. ಬ್ರೋಕೋಲಿ, ಇದು ಹೂಕೋಸಿನ ಗಿಡ. ಇದು ಬ್ರೋಕೋಲಿ, ಚೆಂಡು ಹೂ, ಯಾವುದೇ ರೀತಿಯ ಬೆಳೆಯನ್ನು ಬೆಳೆದುಕೊಳ್ಳಬಹುದು. ಕೈ ತೋಟದಲ್ಲಿ ನಾವು ಉಳ್ಳಾಗಡ್ಡಿ, ಹೂವಿನ ಗಿಡಗಳನ್ನು ಬೆಳ್ಕೋಬಹುದು ಸಹ. ಮೂಲಂಗಿ, ಯಾವುದೇ ರೀತಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವುದಾದರೂ ನೋಡಿ ಫ್ರೆಂಡ್ಸ್, ಟಯರನ್ನು ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೇವೆ. ಅದರ ಬದಲಾಗಿ ಅದರಲ್ಲಿ ಮಣ್ಣನ್ನು ತುಂಬಿ ಹೂವಿನ ಗಿಡಗಳನ್ನು ಅಥವಾ ಯಾವುದೇ ರೀತಿ ಕಾಯಿಪಲ್ಯವನ್ನು ಬೆಳೆಯಬಹುದು. ಅದರ ಬದಲಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸಹ ನಾವು ಯಾವುದಾದ್ರೂ ಬೆಳೆಯನ್ನು ಬೆಳೆದುಕೊಳ್ಳಬಹುದು. ಪ್ಲಾಸ್ಟಿಕ್ ಬಾಟ್ಲಿ ಅಷ್ಟೇ ಅಲ್ಲದೆ ಪೈಪನ್ನು ವೇಸ್ಟ್ ಮಾಡದೆ ನಾವು ಈ ರೀತಿ ಪೈಪ್ನಲ್ಲಿ ಸಹ ಬೆಳೆಗಳನ್ನು ಬೆಳೆಯಬಹುದು. ಕಡಿಮೆ ಸ್ಥಳದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಯಬಹುದು ನಾವು ಈ ರೀತಿಯಾಗಿ ಮಾಡುವುದರಿಂದ. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ನಮಗೆ. ನೀವು ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ ಸೈಕಲ್, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್. ಟಯರ್ನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವೇಸ್ಟ್ ಅಂತ ಬಿಸಾಕುವ ಬದಲು ಅದರಲ್ಲೇ ನಮಗೆ ಉಪಯೋಗವಾಗುವಂಥ ತರಕಾರಿಗಳನ್ನು ಬೆಳೆಯಬಹುದು. ಇದು ಹಳದಿ ಸೌತೆಕಾಯಿ ಮತ್ತು ಬದನೆಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಬಳ್ಳಿಗಳನ್ನು ಬೆಳೆಸಿ ತೋರಿಸಿದ್ದಾರೆ ನಮಗೆ. ನಾವು ಈ ರೀತಿಯಾಗಿ ಬೆಳೆಯಬಹುದು. ನಾವು ಹೋಗಿದ್ದೆ ಫಲಪುಷ್ಪ ಪ್ರದರ್ಶನ ನೋಡಲಿಕ್ಕೆ. ಅಲ್ಲಿ ಹೋದ ನಂತರ ಮೊದಲು ನಮಗೆ ಕುಕುಮ್ ಜ್ಯೂಸನ್ನು ಕೊಟ್ಟರು. ನಂತರ ಇಲ್ಲಿ ಹಾರ್ಟಿಕಲ್ಚರ್ ಎಕ್ಸಿಬಿಷನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಎಂಟ್ರೆನ್ಸಿಗೆ ವೃಕ್ಷ ಮಾತೆ ಎಂದು ಕರೆಯುವ ಸಾಲು ಮರದ ತಿಮ್ಮಕ್ಕವನ್ನು ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ. ಹಸಿಮೆಣಸು